ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಹತ್ರ ಒಂದು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ವಿ, ಬಹಳ ಸೀರೆ ಬಂದಿತ್ತು ಬೆಂಟೆಕ್ಸ್ ಅಲ್ಲಿ. ಹ್ಯಾಂಡ್ಲೂಮ್ ಸ್ಯಾರಿ ಯಾವುದು ಪವರ್ಲೂಮ್ ಅಲ್ಲ, ಹ್ಯಾಂಡ್ಲೂಮ್ ಅಲ್ಲಿ ಬಂದಿರೋ ಸ್ಯಾರಿ ತುಂಬಾ ಸ್ಯಾರಿ ಬಂದಿತ್ತು. ಅಷ್ಟೇ ಜಲ್ದಿ ಸೇಲ್ ಆಗ್ಬಿಡ್ತು. ಈಗ ಮತ್ತೆ ಸ್ಟಾಕ್ ಬಂದಿದೆ ಮೊಳಕಾಲ್ಮೂರಿಂದ. ನಾವು ಯಾವುದು ಕಾಂಚೀವರಂ ಸೀರೆ ಮಾರಲ್ಲ, ನಮ್ಮ ಹತ್ರ ಇರೋದು ಕೇವಲ ಮೊಳಕಾಲ್ಮೂರು ಸೀರೆ ಮಾತ್ರ ಮಾಡ್ತೀವಿ. ನಮ್ಮಲ್ಲಿ ತಯಾರಾಗೋ ಸೀರೆ. ಈಗ ನಾನು ತೋರಿಸೋ ಸೀರೆನಲ್ಲಿ ಯಾವ ಡಿಸೈನ್ ಅಲ್ಲಿ ಯಾವ ಸೀರೆನಲ್ಲಿ ಬೇಕಾದ್ರೂ ಯಾವ ಕಲರ್ ಹೇಳಿದ್ರು ಕೂಡ ನಿಮಗೆ ತುಂಬ ಜಲ್ದಿನೇ ಮಾಡ್ಕೊಡ್ತೀವಿ. ಮಿನಿಮಮ್ ಒಂದು ಕಲರ್ ಚೇಂಜ್ ಆಗೋದಕ್ಕೆ ಮಗದಲ್ಲಾಗೋದಕ್ಕೆ ಒಂದು ತಿಂಗಳು ಟೈಮ್ ಬೇಕಾಗುತ್ತೆ. ಆ ತಿಂಗಳಲ್ಲಿ ಯಾವ ಡಿಸೈನಲ್ಲಿ ನೀವು ಈಗ ತೋರಿಸೋ ಸೀರೆಗಳಲ್ಲಿ ಯಾವ ಸೀರೆಗಳಲ್ಲಿ ಇಂಥ ಕಲರ್ ಮಾಡ್ಕೊಡಿ ನನಗೆ ಅಂದರೆ ಮಾಡ್ಕೊಡ್ತೀವಿ. ಬೇಕಾದ್ರೆ ಯಾಕೆ ಹೇಳ್ತೀನಿ ಅಂದರೆ ನಮ್ಮದೇ ಮಗ್ಗ ಅಂತ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕಷ್ಟೇ. ನಿಮಗೆ ಈ ಸೀರೆಗಳನ್ನ ತೋರಿಸ್ತೀನಿ. ಎಷ್ಟೊಂದು ಸೀರೆ ಬಂದಿದೆ ಬೆಂಟೆಕ್ಸಲ್ಲಿ ನೋಡಿ. ನಮ್ಮ ಹತ್ರ ಕಲರ್ಸ್ ಪ್ರತಿದಿನ ಹೆಂಗೆ ಬಂದಿದೆ ಸೀರೆಗಳು, ಯಾವ್ಯಾವ ಸೀರೆ ಬರ್ತಾ ಇದೆ ನಮ್ಮ ಹತ್ರ ಅನ್ನೋದನ್ನ ನೀವು ನೋಡ್ಬೋದು. ಸೀರೆಗಳನ್ನ ನೋಡಿ, ಈ ಥರ ನಿಮಗೆ ಕಾಣಿಸುತ್ತೆ ಅಂದ್ಕೊಳ್ತೀನಿ. ಬಾರ್ಡ್ರು ಪಲ್ಲು ನೋಡ್ಬೋದು ನೀವು. ಎಲ್ಲ ಹ್ಯಾಂಡ್ಲೂಮ್ ಸ್ಯಾರಿ. ಒಂದು ಸೀರೆ ಕೂಡ ನಮ್ಮ ಇದರಲ್ಲಿ ನಮ್ಮ ಹತ್ರ ನಿಮಗೆ ಪವರ್ಲೂಮ್ ಇಲ್ಲ. ಈಗ ತೋರಿಸೋದು ಎಷ್ಟು ಸೀರೆ ತೋರಿಸ್ತೀನಿ ನಾನು, ಅಷ್ಟು ಸೀರೆ ಕೂಡ ನಿಮಗೆ ಎಲ್ಲ ಹ್ಯಾಂಡ್ಲೂಮೇ ಇರುತ್ತೆ. ಇದ್ರ ಮಧ್ಯದಲ್ಲಿ ಎಲ್ಲಿ ನಾನು ಪವರ್ಲೂಮ್ ಸೀರೆ ತೋರಿಸೋದಿಲ್ಲ ನಿಮಗೆ. ನೋಡಿ, ನೀವು ನೋಡ್ಬೋದು. ನೀವು ಸೀರೆ ಎಲ್ಲ ಹ್ಯಾಂಡ್ಲೂಮ್ ಸೀರೆನೇ ತೋರಿಸ್ತೀನಿ ನಾನು ನಿಮಗೆ. ಒಂದು ಕೂಡ ಇದ್ರ ಮಧ್ಯದಲ್ಲಿ ಎಲ್ಲಿ ಕೂಡ ಪವರ್ಲೂಮ್ ಸೀರೆ ಬರೋದಿಲ್ಲ ನಿಮಗೆ. ನೋಡಿ ಎಷ್ಟು ಕಲರ್ಸ್ ಬಂದಿದೆ ಅಂತಂದರೆ ತುಂಬಾ ಕಲರ್ಸ್ ಬಂದಿದೆ. ಎಲ್ಲ ನಮ್ಮದೆಲ್ಲ ಮೊಳಕಾಲ್ಮೂರು ರೇಷ್ಮೆ ಸೀರೆ ಬೆಂಟೆಕ್ಸ್ ಬಾರ್ಡ್ರಲ್ಲಿ ನೋಡ್ಬೋದು ನೀವು. ಇಷ್ಟೊಂದು ಸೀರೆ ಬಂದಿದೆ, ಭಾಳ ಸೀರೆ ಬಂದಿದೆ. ಸೀರೆಗಳು ತೋರಿಸೋದಕ್ಕಿಂತ ಮುಂಚೆ ನಾನು ಹಂಗೆ ನಿಮಗೆ ಒಂದು ವಿಷಯ ಹೇಳ್ಬೇಕಂತ ತಿಳ್ಕೊಳ್ತೀನಿ. ಇವತ್ತು ಬೆಳಿಗ್ಗೆ ನಾವು ಡಿಸ್ಕೌಂಟ್ ಸೀರೆ ಅಂತ ಅಪ್ಲೋಡ್ ಮಾಡಿದ್ವಿ ನೋಡಿ. ನಾನು ಮುಂಚೆನೇ ಹೇಳಿದ್ದೆ ನಮ್ಮಲ್ಲಿ ಸ್ವಲ್ಪ ಕೆಲವು ಡಿಸ್ಕೌಂಟ್ ಸೀರೆ ಇದೆ ಅಂದರೆ ಸ್ಟಾಕ್ ನಮ್ಮ ಹತ್ರ ಜನಕ್ಕೆ ತೋರಿಸಿ ಈಗಾಗಲೇ ಉಳಿದಿರುವಂಥ ಸೀರೆಗಳನ್ನ ನಾವು ಡಿಸ್ಕೌಂಟಲ್ಲಿ ಮಾಡಬೇಕು ಅಂತ ಹೇಳಿದ್ವಿ. ಗ್ರಾಹಕರು ವೀಡಿಯೋಸ್ ನಮ್ಮ ನೋಡುವಂಥ ವ್ಯೂವರ್ಸು ಅದು ಏನು ತಿಳ್ಕೊಳ್ತಾರೆ ಏನೋ ಗೊತ್ತಿಲ್ಲ. ಇವರು ಅಂಗಡಿಯಲ್ಲಿ ತೋರಿಸಲ್ಲ ಅಂತಂದರೆ ಅದು ಏನೋ ಮೋಸ ಇರುತ್ತೆ ಅಂತ ನೋಡಿ. ಆ ಥರ ಮಾಡಬೇಕು ಅಂತ ಏನೂ ಇಲ್ಲ. ನಮಗೆ ಭಾಳ ಕಡೆ ಡಿಸ್ಕೌಂಟ್ ಕೊಡ್ತಾರೆ. ನಮ್ಮ ಹತ್ರ ಇರೋ ಹಳೆ ಸ್ಟಾಕ್ನ ನಿಜವಾಗ್ಲೂ ನಿಮ್ಗೆ ಅದನ್ನು ಸೇಲ್ ಮಾಡ್ಕೋಬೇಕು ಅಂತೇಳಿ ನಾನು ಕ್ಲಿಯರ್ ಆಗಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇಷ್ಟ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಬಿಡಿ. ಸುಮ್ಮನೆ ನೀವು ಕಾಮೆಂಟ್ ಮಾಡೋದ್ರಿಂದ ಇನ್ನೊಬ್ರಿಗೂ ಅಷ್ಟೇ. ನಾವು ಮಾಡೋ ಹೊಸದಾಗಿ ಮಾಡ್ತಿರೋ ಪ್ರಯತ್ನಕ್ಕೆ ಯಾರೂ ಅಡ್ಡ ಆಗಬೇಡಿ. ಮತ್ತೊಂದು ಯಾಕೆ ನಾನು ಇನ್ನೊಂದು ನಿಮ್ಗೆ ಈ ವಿಷಯ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ತುಂಬ ಖುಷಿಯಿಂದ ಕಸ್ಟಮರ್ಗೆ ನಾವು ಇರೋ ರೇಟಲ್ಲೇ ಅರ್ಧ ರೇಟ್ ಮಾಡಿಕೊಂಡು ಸೀರೆಗಳನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ಏನಾಗಿದೆ ಅಂದರೆ ಸಾವಿರಾರು ಜನ ವಿಡಿಯೋ ನೋಡೋದ್ರಿಂದ, ಎಲ್ಲರೂ ಮೆಸೇಜ್ ಮಾಡೋದ್ರಿಂದ ನಾವು ತೋರಿಸಿರೋದೇ 50 ಸೀರೆ ತೋರಿಸಿದ್ದೀವಿ. 50 ಸೀರೆ ಸೋಲ್ಡ್ ಔಟ್ ಆಗಿದೆ. ಅದರಲ್ಲಿ 40 ಸೀರೆ 1 ಅವರಲ್ಲಿ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು. ಈ 40 ಸೀರೆ 1 ಅವರಲ್ಲಿ ಸೋಲ್ಡ್ ಔಟ್ ಆಗಿದ್ರೆ ನಾವು ಯಾರಿಗಾದ್ರೂ ಸೋಲ್ಡ್ ಔಟ್ ಆಯ್ತಂದ್ರೆ ಎಲ್ಲರೂ ಹಿಂಗೆ ಹೇಳ್ತೀರಿ ಅಂತ ಅನ್ಕೊಳ್ತೀರಿ. ದಯವಿಟ್ಟು ಯಾರಿಗಾದ್ರೂ ಆ ಥರ ಬೇಜಾರಾಗಿದ್ರೆ ಸಾರಿ, ಅರ್ಥ ಮಾಡ್ಕೊಳ್ಳಿ. ಇನ್ನೂ ಒಂದು ನಮ್ಮ ಮೇನ್ ಬ್ರಾಂಚ್ ಮೊಳಕಾಲ್ಮೂರು ಇದೆ. ನಮ್ಮ ಬ್ರಾಂಚಲ್ಲೂ ಕೂಡ ಕೆಲವು ಸ್ಯಾರೀಸ್ ಇದೆ. ಅದನ್ನು ನಾಳೆ ನಾಡ್ದ ನಾನು ವಿಡಿಯೋ ಮಾಡ್ತೀನಿ. ಅದರಲ್ಲೂ ನಿಮಗೆ ಸೀರೆಗಳು ಕೊಡ್ತೀನಿ. ಎಲ್ಲರಿಗೂ ಸೀರೆ ಸಿಗುತ್ತೆ. ಬಟ್ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡೋರು ನಮ್ಮ ಬಗ್ಗೆ ಒಂದ್ಸರಿ ತಿಳ್ಕೊಂಡು ನಮಗೆ ಕಾಮೆಂಟಲ್ಲಿ ತಿಳಿಸಿ. ಈಗಲೂ ಏನಾಗಿದೆ, ನಿಮಗೆ ನನ್ನ ನಂಬರ್ ನಿಮಗೆ ಈ ವಿಡಿಯೋದಲ್ಲಿ ಪ್ಲೇ ಆಗ್ತಾ ಇರುತ್ತೆ. ನನ್ನ ನಂಬರ್ಗೆ ಫೋನ್ ಮಾಡಿ ನಿಮ್ಗೆ ಡೌಟ್ ಇದ್ರೆಗಿನ. ಸಂಡೇ ಇವತ್ತು ಭಾನುವಾರ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಜನ ಫುಲ್ ಇರ್ತಾರೆ ಅಂಗಡಿಯಲ್ಲಿ. ಈ ಟೈಮಲ್ಲಿ ನೀವು ಬಂದು ಆ ಸೀರೆಗಳನ್ನ ನೋಡಿ ತೊಗೊಂಡು ಹೋಗ್ತೀನಿ ಅಂತಂದರೆ ಇಲ್ಲಿ ವ್ಯಾಪಾರ ನಾವು ಮಾಡ್ತಿರೋದೇ ಅರ್ಧಕ್ಕರ್ಧ ಕಡಿಮೆಗೆ ಆ ಸೀರೆಗಳನ್ನ ಕೊಡ್ತಾ ಇದ್ದೀವಿ. ಅದರಲ್ಲೂ ಇಲ್ಲಿ ಬಂದು ಅದೇ ಸೀರೆಗಳನ್ನ ತೋರ್ಸೋಕೆ ಆಗೋದಿಲ್ಲ. ಹಾಗಾಗಿ ನಾವು ಅಂಗಡಿಯಲ್ಲಿ ಆ ಸೀರೆಗಳನ್ನ ತೋರಿಸಲ್ಲ ಅಂತಂದ್ವಿ. ಮತ್ತೆ ಒಂದ್ಸರಿ ಹೇಳ್ತೀನಿ, ನಮ್ಮಲ್ಲಿ ಯಾರೇ ಆನ್ಲೈನಲ್ಲಿ ಸೀರೆಗಳನ್ನ ಖರೀದಿ ಮಾಡಿದ್ರೆ ಅವ್ರ ಮನೆಗೆ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಸೀರೆ ಇಷ್ಟ ಆಗಿಲ್ಲ ಅಂದರೆ ತುಂಬ ಈಸಿಯಾಗಿ ರಿಟರ್ನ್ ಮಾಡ್ಬೋದು ಅಂತ ಎಷ್ಟು ಸರಿ ಹೇಳಿದ್ದೀನಿ ನಾನು. ಯಾರು ರೇಷ್ಮೆ ಸೀರೆಗೆ ಇಷ್ಟು ನೀಟಾಗಿ ಹೇಳಲ್ಲ. ನಾನು ಎಷ್ಟು ಸರಿ ಹೇಳಿದ್ದೀನಿ. ಈಗ ಡಿಸ್ಕೌಂಟ್ ಸೀರೆ ಕೊಡಬೇಕಾದ್ರೂ ಕೂಡ ಭಾಳ ಜನಕ್ಕೆ ತಿಳಿಸಿದ್ದೀನಿ. ನೋಡಿ, ನೀವು ಡಿಸ್ಕೌಂಟಲ್ಲಿ ಸೀರೆ ತೊಗೊಳ್ತಾ ಇದ್ದೀರಿ. ನಿಮ್ಗೇನಾದರೂ ಮನೆಗೆ ಸೀರೆ ಬಂದಮೇಲೆ ತೀರಾ ನಿಮ್ಗೆ ಡಿಸ್ಕೌಂಟಲ್ಲಿ ಈ ಬೆಲೆಗೆ ನಿಮಗೆ ಸೀರೆ ವರ್ತಿಲ್ಲ ಅಂತ ಅನ್ಸಿದ್ರೆ ಈಸಿಯಾಗಿ ನೀವು ರಿಟರ್ನ್ ಮಾಡಿ ಅಂತ ನಾನು ಗಿಣಿ ಹೇಳ್ದಂಗೆ ಹೇಳಿದ್ದೀನಿ. ಕೆಲವರು ತಿಳ್ಕೊಂಡ್ರಲ್ಲ, ಸುಮ್ಮನೆ ವಿಡಿಯೋ ನೋಡ್ತೀರಿ, ಮೆಸೇಜ್ ಮಾಡ್ತೀರಿ. ಅದಕ್ಕೆಲ್ಲ ನಾವು ಏನಂತ ಉತ್ತರ ಕೊಡಬೇಕು ಗೊತ್ತಿಲ್ಲ. ಗೊತ್ತಿರೋದನ್ನ ಕ್ಲಿಯರಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳಿ. ಡಿಸ್ಕೌಂಟ್ ಸೀರೆ ಕೊಡ್ತಿರೋದು ನಾವು ರಿಯಲ್ ಆಗಿ ನಮ್ಮಲ್ಲಿ ತಯಾರಾಗಿರೋ ಸೀರೆಗಳನ್ನ ಅರ್ಧ ಬೆಲೆ ಕೊಡ್ತಾ ಇದ್ದೀವಿ. ಜಾಸ್ತಿ ರೇಟ್ ಮಾಡಿ ಕಡಿಮೆ ಕೊಡ್ತಾ ಇಲ್ಲ ನಿಮಗೆ. ಅದನ್ನ ಅರ್ಥ ಮಾಡ್ಕೊಳ್ತೀನಿ ಅಂತ ಅನ್ಕೊಳ್ತೀನಿ. ನೋಡಿ, ಇನ್ನೂ ಎಷ್ಟೊಂದು ಸೀರೆ ಬಂದಿದೆ. ಇದನ್ನ ತೋರಿಸ್ಬಿಡ್ತೀನಿ ನಿಮಗೆ. ಜಸ್ಟ್ ನಿಮಗೆ ಕ್ಲಿಯರೆನ್ಸ್ ಕೊಡೋಣ ಅಂತ ನಾನು ತಿಳಿಸ್ಕೊಟ್ಟೆ, ಅಷ್ಟ್ಬಿಟ್ರೆ ಬೇರೆ ಏನೂ ಇಲ್ಲ. ಇದೆಲ್ಲ ಇವಾಗ ಬಂದಿರೋ ಫ್ರೆಶ್ ಸ್ಟಾಕು. ಟುಡೇ ಇವತ್ತು ನಮ್ಮ ಅಂಗಡಿಗೆ ಬಂದಿರೋ ಸ್ಟಾಕು. ಇಷ್ಟೊಂದು ಸ್ಟಾಕು ಕೈಮಗ್ಗದಲ್ಲಿ ಈ ಸೀರೆಗಳದ್ದು ಎಷ್ಟು ನಮಗೆ ಆರ್ಡ್ರ್ ಇದೆ ಅಂತಂದರೆ, ನೀವು ತುಂಬ ಆರ್ಡ್ರ್ ಇದೆ ನಮಗೆ ಈ ಸೀರೆಗಳದ್ದು. ಬಂದಿರೋದು 50 ಸೀರೆ. ಲಾಸ್ಟ್ ವೀಕಲ್ಲಿ ನಾನು ತೋರಿಸಿದೆ ನಿಮ್ಗೆ 50 ಸೀರೆ. ಅಷ್ಟು ಸೀರೆನೂ ನಮಗೆ 3-4 ಡೇಸಲ್ಲೇ ಸೇಲ್ ಆಗ್ತಾ ಹೋಯ್ತು. ಈಗ ಈ ಲೂಮ್ಸ್ನ ಜಾಸ್ತಿ ಮಾಡ್ತಾ ಹೋಗಿದ್ದೀವಿ. ಬಾರ್ಡ್ರ್ ನೋಡ್ಬೋದು. ಈ ಬಟ್ಟೆ ಡಬಲ್ ವಾರ್ಪಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಪ್ರತಿ ವಾರನೂ ನಮ್ಮ ಹತ್ರ 30 ಸೀರೆ ಬರುತ್ತೆ. ಈ ಸೀರೆ
ಪ್ರತಿ ವಾರ 30 ಸೀರೆ ನಮ್ಮ ಕೈಗೆ ಬರುತ್ತೆ. ನಾನು ಹೇಳ್ತೀನಿ, ನೀವು ಎಷ್ಟು ದೊಡ್ಡ ಅಂಗಡಿಗಾದರೂ ಹೋಗಿ ನೋಡಿ, ಈ ಥರ ಒಂದು ಪ್ಯಾಟ್ರನಲ್ಲಿ ಇಷ್ಟು ಕಲರ್ಸ್ ತೋರಿಸಿ ಅಂತ ಕೇಳಿ. ಈ ಥರದಲ್ಲಿ ನೋಡಿ, ಇದನ್ನ ನಾವು ಯಾವ್ದೋ ಹೇಳಿದ್ವಾ ಈ ಥರ ಸೀರೆ ತೋರಿಸ್ಬೇಕಾದ್ರೆ? ಎಲ್ಲಿ ನಾವು ಅಂಗಡಿಯಲ್ಲಿ ₹1 ಡಿಸ್ಕೌಂಟ್ ಕೊಡಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ನಮ್ಮ ಅಂಗಡಿಯಲ್ಲಿ ಡಿಸ್ಕೌಂಟ್ ಅನ್ನೋದು ಇರೋದಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ನೋಡಿ, ಎಲ್ಲ ಹ್ಯಾಂಡ್ಲೂಮ್, ಒಂದು ಸೀರೆ ಕೂಡ ಇದು ಪವರ್ಲೂಮ್ ಇಲ್ಲ. ಮತ್ತೊಂದು ಸರಿ ಹೇಳ್ತೀನಿ, ನೀವು ಈ ಸೀರೆ ತಗೊಂಡೋದ್ಮೇಲೆ ನೀವು ನಿಮಗೆ ಗೊತ್ತಿರುವಂಥ ವೀವರ್ಸ್ಗೆ ಈ ಸೀರೆನ ತೋರಿಸುವಂಥ ಕೆಲಸ ಮಾಡಿ. ಯಾರಾದರೂ ಪರಿಚಯ ಇದ್ರೆ ನಿಮಗೆ, ಅವ್ರು ಕೂಡ ಇದು ಯಾವುದಾದ್ರೂ ಹ್ಯಾಂಡ್ಲೂಮ್ ಇಲ್ಲ ಅಂತಂದರೆ ನಿಮಗೆ ಸೀರೆನೂ ಫ್ರೀ ಕೊಟ್ಬಿಡ್ತೀನಿ, ನಿಮ್ಮ ದುಡ್ಡು ನಿಮಗೆ ವಾಪಸ್ ಹಾಕ್ತೀನಿ. ತುಂಬ ಪ್ರಾಂಪ್ಟ್ ಆಗಿ ನಾವು ಈ ವ್ಯಾಪಾರನ ನಮ್ಮೂರಿಂದ ಬಂದು ಬೆಂಗಳೂರಲ್ಲಿ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಯಾರೋ ಕೆಲವರು ಒಂದು ಮೆಸೇಜ್ ಮಾಡಿರೋದು ಬಿಟ್ಟರೆ ಇನ್ನು ಎಷ್ಟು ಜನ ಅಂತಂದರೆ ನಮಗೆ ಸಲಹೆ ಕೊಟ್ಟಿದ್ದಾರೆ. ಸರ್, ನೀವು ತುಂಬ ಚೆನ್ನಾಗಿ ಮಾಡ್ತೀರಿ ಸರ್, ಈ ಸೀರೆಗಳು ನಾವು ಬೇರೆ ಕಡೆ ತೊಗೊಂಡಿದ್ದೀವಿ ಸರ್, ತುಂಬ ರೇಟ್ ಕೊಟ್ಟು ತೊಗೊಂಡಿದ್ದೀವಿ ಸರ್ ಅಂತ ಎಷ್ಟು ಜನ ನಮಗೆ ಹೇಳ್ತಾರೆ. ನೋಡ್ತಾ ಇದ್ದೀರಿ ಅನ್ಕೊಳ್ತೀನಿ ನಾನು. ನೀವು ಸೀರೆಗಳನ್ನ ನೋಡಿ, ಈ ಸೀರೆಗಳಲ್ಲಿ ನಿಮ್ಗೆ ಯಾವುದು ಬೇಕಂದ್ರೂ ನೀವು ನನಗೆ ಸ್ಕ್ರೀನ್ಶಾಟ್ ಮಾಡಿ. ಯಾವುದೇ ಥರದ್ದು ಡಿಸ್ಕೌಂಟ್ ಇರಲ್ಲ ಈ ಸೀರೆಗಳಲ್ಲಿ, ನಮ್ಮದು ಫಿಕ್ಸ್ ರೇಟ್ ಇರುತ್ತೆ. ಒಂದ್ಸರಿ ನೋಡಿ, ಈಗ ನಾನು ಈ ಸೀರೆಗಳು ತೋರಿಸ್ತಾ ಇದ್ದೀನಿ ನಿಮಗೆ, ಮತ್ತೊಂದ್ಸರಿ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ನಾನು ಸೀರೆ ತೋರಿಸ್ತಾ ಇದ್ದೀನಿ, ಈ ಸೀರೆ ನೋಡಿ, ಹ್ಯಾಂಡ್ಲೂಮ್ ಸೀರೆ, ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಈ ಸೀರೆನ ಇನ್ನೊಂದು ಅಂಗಡಿಯಲ್ಲಿ ಕೇಳಿ. ಈ ಮಾತನ್ನ ನಾನು 1000 ಬಾರಿ ಹೇಳಿದ್ದೀನಿ. ನಿಮಗೆ ಗೊತ್ತಿರುವಂಥ ಅಂಗಡಿಗಳಲ್ಲಿ ಈ ಸೀರೆ ಬೆಲೆನ ಕೇಳಿ. ಈ ಡಬಲ್ ವಾರ್ಪಲ್ಲಿ ಈ ಬಟ್ಟೆನ ಒಂದ್ಸರಿ ಫೀಲ್ ಮಾಡಿ ನೋಡಿ. ಇದಾದ್ಮೇಲೆ ನಮ್ಗಿಂತ ಕಡಿಮೆ ಅಲ್ಲಿದೆ ಅಂತಂದ್ರೆ 100% ನೀವು ಮೊದಲನೇ ಆದ್ಯತೆ ಅವ್ರಿಗೆ ಕೊಡಿ ಅಂತ ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ನಿಮಗೆ ಪ್ರತಿ ಬಾರಿನೂ ನಾನು ತಿಳಿಸಿದ್ದೀನಿ. ನಿಮಗೆ ಇಷ್ಟು ನೀಟಾಗಿ, ಇಷ್ಟು ಕ್ಲಿಯರ್ ಆಗಿ ಎಲ್ಲ ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ಆದರೆ ಕೆಲವೊಂದ್ಸರಿ ನೀವು ತಿಳ್ಕೊಳ್ಳೋದ್ರಲ್ಲಿ, ವಿಡಿಯೋದ್ರಲ್ಲಿ ನೀವು ನನಗೆ ಹಾಕೋವಂಥ ಯೂಟ್ಯೂಬಲ್ಲಿ ಮೆಸೇಜ್ ಬಾಕ್ಸಲ್ಲಿ ಮೆಸೇಜ್ ನೋಡಿದಾಗ ನಿಜ ಹೇಳ್ತೀನಿ, ಕೆಲವೊಂದ್ಸರಿ ನಾನು ಕೂಡ ಏನು ಹೇಳಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಬಟ್ 99 ಜನ ನಮ್ಮನ್ನು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಬೆಂಗಳೂರಲ್ಲಿ ಇವತ್ತು ನಾವು ಎಷ್ಟೋ ಕೈಮಗ್ಗದ ನೇಕಾರಗಳಿಗೆ, ಹೊಸ ನೇಕಾರಗಳಿಗೆ ಕೆಲಸ ಕೊಡೋ ಮಟ್ಟಕ್ಕೆ ಮತ್ತೆ ಜಾಸ್ತಿ ಮಾಡ್ತಾ ಇದ್ದೀವಿ ನಮ್ಮ ಲೂಮ್ಸ್ ಎಲ್ಲ ಅಂತಂದರೆ ಬೆಂಗಳೂರು ಜನ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆ ವಿಷಯದಲ್ಲಿ ನಾನು ಭಾಳ ಬೆಂಗಳೂರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸು ಮತ್ತು ನಮ್ಮ ಕಸ್ಟಮರ್ಸು ಇವರೆಲ್ಲರೂ ತುಂಬ ಜನ ನಮಗೆ ಎಷ್ಟು ಸಲಹೆ ಕೊಟ್ಟಿದ್ದಾರೆ. ಸರ್, ಈ ಥರ ಕಲರ್ಸ್ ಮಾಡಿ ಸರ್, ಈ ಸೀರೆಗಳು ಮಾಡಿ ಸರ್ ನೀವು ಅಂತ ಇವತ್ತು ಎಷ್ಟು ಜನ ನಮ್ಗೆ ರಿಪ್ಲೈ ಮಾಡಿದ್ದಾರೆ ಅಂತಂದರೆ ಅಷ್ಟೊಂದು ಜನ ರಿಪ್ಲೈ ಮಾಡಿದ್ದಾರೆ. ಅದ್ರ ಮಧ್ಯದಲ್ಲಿ ನೀವು ಯಾರೋ ಒಬ್ಬರು ಈ ಥರ ಮಾಡೋದ್ರಿಂದ ತುಂಬ ಮನ್ಸಿಗೆ ಬೇಜಾರಾಗುತ್ತೆ. ನೋಡಿ ಎಷ್ಟು ಕಲರ್ಸ್ ಬಂದಿದೆ ನೋಡಿ. ನೀವು ಯಾವುದಾದ್ರೂ ಅಂಗಡಿಗೆ ಹೋಗಿ, ನಾನು ಹೇಳ್ತೀನಲ್ವಾ, ನಿಮಗೆ ಗೊತ್ತಿರುವಂಥ ಅಂಗಡಿಗೆ ಹೋಗಿ ಇಷ್ಟು ಕಲರ್ಸು, ಇಷ್ಟು ಸೀರೆಗಳು ಒಂದು ಪ್ಯಾಟ್ರನಲ್ಲಿ ನೋಡ್ತಾನೆ ಇದ್ದೀರಿ ನೀವು. ಎಷ್ಟು ಕಲರ್ಸ್ ಆಗ್ತಾ ಇದ್ದೀನಿ ನಿಮಗೆ ಅಂತಂದರೆ ನೋಡಿ, ಒಂದೇ ಒಂದು ಡಿಸೈನಲ್ಲಿ ನಿಮಗೆ ಹ್ಯಾಂಡ್ಲೂಮಲ್ಲಿ ಒಂದು ಸೀರೆನೂ ಪವರ್ಲೂಮ್ ಇಲ್ಲ. ಇದರಲ್ಲಿ ಎಲ್ಲ ಪ್ರತಿ ಒಂದು ಸೀರೆನೂ ನಿಮಗೆ ಹ್ಯಾಂಡ್ಲೂಮೇ ಇದೆ. ಇದನ್ನ ನೀವು ನೋಡ್ಬೋದು, ಪಲ್ಲು ನೋಡ್ಬೋದು, ನೀವು ಎಲ್ಲ ಅಬ್ಸರ್ವ್ ಮಾಡ್ಬೋದು. ಎಷ್ಟು ಸೀರೆ ಕೇವಲ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಮಾತ್ರನೇ ಇಷ್ಟು ಸೀರೆ ತೋರಿಸ್ತಿದ್ದೀನಿ. ಹೇಳಿ, ನಾವು ಎಷ್ಟೊಂದು ಸ್ಟಾಕ್ ಇಟ್ಟಿದ್ದೀವಿ ಅಂದರೆ ಇಲ್ಲಿಗೆ ಅಂಗಡಿಗೆ ಬರುವಂಥ ಕಸ್ಟಮರ್ಗಳಿಗೆ ಸೀರೆಗಳು ಕಡಿಮೆ ಇದೆ ಅಂತ ಅನ್ಕೋಬಾರ್ದು. ಅವರು ತುಂಬ ಸೀರೆಗಳು ನಮ್ಮ ಹತ್ರ ಇರಬೇಕು, ಅವ್ರ ಸೀರೆಗಳು ನೋಡಬೇಕು. ಯಾಕಂದರೆ ಇಲ್ಲಿ ಇಷ್ಟಿಷ್ಟು ದೊಡ್ಡ ಅಂಗಡಿಗಳಿದೆ, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ ಅಂಗಡಿಗೆ. ಅವ್ರಿಗೆಲ್ಲ ಒಳ್ಳೆ ಸೀರೆ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಎಷ್ಟು ಸೀರೆ ಇದೆ ಅಂತ ನೋಡಿ. ನೀವು ನೋಡಿ ಎಷ್ಟು ಸೀರೆ ತೋರಿಸ್ತಾ ಇದ್ದೀನಿ ನಾನು. ಕೇವಲ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಒಂದೇ ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟೊಂದು ಸೀರೆಗಳು ನಿಮಗೆ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಒಂದೇ ಜಾಗದಲ್ಲಿ, ಒಂದೇ ಅಂಗಡಿಯಲ್ಲಿ ನೈಕಾರ ಮಾತ್ರ ಇಡೋಕೆ ಸಾಧ್ಯ. ನಾನು ಅಗ್ಲೆಲ್ಲ ಪ್ರತಿ ಬಾರಿ ಹೇಳ್ತೀನಿ, ನೀವು ಇನ್ನೊಂದು ಸರಿ ಹೇಳ್ತೀನಿ ನಿಮಗೆ. ನೋಡಿ, ನೀವು ಎಲ್ಲಾದರೂ ಹೋಗಿ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಹ್ಯಾಂಡ್ಲೂಮಲ್ಲಿ ಇಷ್ಟು ಸೀರೆಗಳು ಒಂದು ಪ್ಯಾಟ್ರನಲ್ಲಿ ಇಡೋದು ಸಾಧ್ಯನೇ ಇಲ್ಲ. ಎಷ್ಟೊಂದು ಸೀರೆ ಇದೆ ಅಂತಂದರೆ ನಮ್ಮ ಹತ್ರ ಬರ್ತಾನೆ ಇದೆ, ಖಾಲಿ ಆಗ್ತಾನೆ ಇದೆ. ಅಷ್ಟೊಂದು ಸೀರೆ ಬರ್ತಾ ಇದೆ. ಇದ್ರ ಲೂಮ್ಸ್ ಕೂಡ ಜಾಸ್ತಿ ಮಾಡಿದ್ದೀವಿ. ತುಂಬ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ. ನೀವು ಯಾರಾದರೂ ಅಂಗಡಿಗೆ ಬಂದರೆ ಈ ಕಲರ್ಸು ಇಲ್ಲ, ಬೆಂಗಳೂರಲ್ಲಿ ಇಲ್ಲ, ಬೇರೆ ಕಡೆ ಇದ್ದೀವಿ ಅಂತಂದರೆ ನೋಡಿ, ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ. ನೀವು ಇದನ್ನು ಖರೀದಿ ಮಾಡಿ ನಿಮ್ಮ ಮನೆಗೆ ಬಂದ ಮೇಲೆ ಕೂಡ ನೀವು ಈ ಸೀರೆ ಇಷ್ಟ ಆಗಿಲ್ಲ ಅಂತಂದರೆ ಈಸಿಯಾಗಿ ಈ ಸೀರೆಗಳ್ನ ನೀವು ರಿಟರ್ನ್ ಕೂಡ ಮಾಡ್ಬೋದು. ಈ ಸೀರೆಗಳ್ನ ನಿಮಗೆ ಇದನ್ನೇ ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಕ್ವಾಲಿಟಿ ವಿಷಯದಲ್ಲಾಗಲಿ, ನಿಮಗೆ ಕಲರ್ ವಿಷಯದಲ್ಲಾಗಲಿ, ಯಾವುದೇ ವಿಷಯದಲ್ಲಿ ನಿಮಗೆ ತೊಂದರೆ ಆಗಿದೆ, ಸರ್ ಈ ಸೀರೆ ನಾವು ಅಂದ್ಕೊಂಡಷ್ಟು ಚೆನ್ನಾಗಿಲ್ಲ ಸರ್, ವಿಡಿಯೋದಲ್ಲಿ ಚೆನ್ನಾಗಿದೆ, ನಮ್ಮ ಮನೆಗೆ ಬಂದಮೇಲೆ ಈ ಸೀರೆ ಚೆನ್ನಾಗಿಲ್ಲ ಸರ್, ಇದು ನಮಗೆ ಇದನ್ನು ಚೇಂಜ್ ಮಾಡ್ಕೊಳ್ತೀನಿ ನಾನು ಅಂತಂದರೆ ಈಸಿಯಾಗಿ ಎಲ್ಲರಿಗೂ ಮಾಡಿಕೊಟ್ಟಿದ್ದೀವಿ. ತುಂಬ ಆಲ್ಮೋಸ್ಟ್ 99% ನಮ್ಮ ಹತ್ರ ಸೀರೆ ತೊಗೊಂಡಿದ್ರಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಕೆಲವೊಬ್ಬರು ಈ ಥರ ಮಾಡ್ತಾರೆ,
ನಾನು ಭಾಳ ಸರಿ ಹೇಳ್ತಾ ಇದ್ದೆ, ನಾನು ನಿನ್ನೆ ಒಂದು ಕೆಲವು ವಿಡಿಯೋದಲ್ಲಿ ಕೂಡ ಹೇಳಿದೆ, ಬರೀ ಕೇವಲ ಕಸ್ಟಮರ್ ಒಂದೇ ಅಲ್ಲ ನನ್ನ ವಿಡಿಯೋಸ್ ನೋಡೋದು, ಕೆಲವು ವ್ಯಾಪಾರ ಮಾಡೋರು ನೋಡ್ತಾರೆ. ಈ ಮನೆಯಲ್ಲಿ ವ್ಯಾಪಾರ ಮಾಡೋಂಥ ಹೆಣ್ಮಕ್ಳು ತುಂಬ ಜನ ಸರ್ ನಮಗೆ ರೀಸೇಲರ್ಗೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಯಾರಿಗೂ ನಾವು ಸದ್ಯಕ್ಕೆ ಈಗ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀವಿ. ರೀಸೇಲರ್ಗೆ ಯಾರಿಗೂ ನಾವು ಸೀರೆಗಳನ್ನ ಕೊಡ್ತಾ ಇಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಆಗೋ ಸೀರೆಗಳು ನಮಗೆ ಸಾಲದ ಬರ್ತಾ ಇರೋದ್ರಿಂದ ನಾವು ಈಗ ಸದ್ಯದ ಮಟ್ಟಕ್ಕೆ ರೀಸೇಲರ್ಗೆ ಸೀರೆಗಳನ್ನ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಯಾರೂ ಬೇಜಾರಾಗಬೇಡಿ, ಇನ್ನೂ ಪ್ರೊಡಕ್ಷನ್ ಜಾಸ್ತಿ ಆದಮೇಲೆ ನಾವು ಸೀರೆಗಳನ್ನ ಕೊಡ್ತೀವಿ. ನೋಡ್ಬೋದು ಈ ಸೀರೆ ಇವಾಗ ಬೆಂಗಳೂರಿಗೆ ಬಂದಿದೆ, ಬುಟ್ಟ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹತ್ರದಿಂದ. ಇದೆಲ್ಲ ಸೀರೆ ನೋಡಿ, ಇವತ್ತು ಇಷ್ಟು ಸೀರೆ ಇವತ್ತು ಬಂದಿದೆ. ನಾನು ಎಷ್ಟು ಸೀರೆ ತೋರಿಸಿದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ನೀವೆಲ್ಲದನ್ನು ನೋಡ್ಬೋದು ಸೀರೆಗಳನ್ನ ನೀವು ನೋಡಿ. ಎಲ್ಲ ಇನ್ನೊಂದ್ಸರಿ ನಿಮಗೆ ಯಾವ್ಯಾವ ಸೀರೆ ಇದೆ ಅಂತ ಎಲ್ಲ ಸೀರೆನೂ ಇನ್ನೊಂದ್ಸರಿ ಕೂಡ ನೋಡ್ಬೋದು ನೀವು. ಇಲ್ಲಿ ಯಾಕೆ ಅಂದರೆ ಇಲ್ಲಿ ಗೊತ್ತಾಗಲಿ ಅಂತ ನಿಮಗೆ ಇನ್ನೊಂದ್ಸರಿ ಕಲರ್ಸ್ ಎಲ್ಲ ನಿಮಗೆ ಗೊತ್ತಾಗಲಿ ಅಂತ, ಎಷ್ಟು ಸೀರೆ ಇದೆ ಅಂತ ನಿಮ್ಗೆ ಇನ್ನೊಂದ್ಸರಿ ಗೊತ್ತಾಗ್ಬಿಡುತ್ತೆ. ನೀವು ನೋಡ್ತಾ ಇದ್ರೆ ವಿಡಿಯೋದಲ್ಲಿ ತುಂಬ ಸೀರೆಗಳನ್ನ ನಿಮಗೆ ಯಾವಾಗಲೂ ಅಷ್ಟೇ ನನಗೆ ಭಾಳ ಸೀರೆಗಳನ್ನ ನಿಮಗೆ ತೋರಿಸ್ಬೇಕು. ಅಂಗಡಿಯಲ್ಲಿ ಕೇವಲ ಸಣ್ಣ ಅಂಗಡಿ ಅಂತ ನೀವು ಅಂದ್ಕೋಬೇಡಿ, ಇದು ತುಂಬ ದೊಡ್ಡ ಅಂಗಡಿಯಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆಯೋ ಅಷ್ಟಕ್ಕಿಂತ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ ಒಂದೊಂದು ಪ್ಯಾಟ್ರನಲ್ಲಿ. ಕೆಲವೊಂದು ಸರಿ ಎಲ್ಲರಿಗೂ ಇಷ್ಟ ಆಗಂಗೆ ನಮಗೂ ಸೀರೆ ಕೊಡೋಕ್ಕಾಗೋದಿಲ್ಲ. ಆದರೂ ಇರೋದ್ರಲ್ಲೇ ನಿಮಗೆ ಎಷ್ಟು ಸೀರೆಗಳು ನೋಡಿ, ಎಷ್ಟು ಸೀರೆಗಳು ಕೊಡ್ಬೋದು ಅಂತಂದ್ರೆ ನಾನು ಅದನ್ನೇ ನೋಡ್ತಾ ಇರ್ತೀನಿ, ನಿಮ್ಗೆ ಎಷ್ಟು ಸೀರೆ ಕೊಡ್ಬೋದು ಅಂತ. ನೋಡ್ಬೋದು ನೀವು ಎಷ್ಟೊಂದು ಸೀರೆ ಇದೆ ನಮ್ಮ ಹತ್ರ ಅಂತ. ಇದನ್ನು ಹತ್ರದಿಂದ ಈ ಚೆಕ್ಸ್ನ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ನೀವು ಎಲ್ಲಾದರೂ ನೋಡಿರ್ತೀರಿ ಈ ಸೀರೆನ. ಬೇರೆ ಅಂಗಡಿ ಕೂಡ ತುಂಬ ಅಂಗಡಿಗೆ ಈ ಸೀರೆಗಳನ್ನ ಸಪ್ಲೈ ಮಾಡಿದ್ದೀವಿ ನಾವು. ನೋಡಿ ಈ ಸೀರೆಗಳನ್ನ ಇದಿಷ್ಟು ಇದೆ ಅಲ್ವಾ, ಈ ಸೀರೆಗಳನ್ನ ನಾವು ಬೇರೆ ಅಂಗಡಿ ಕೂಡ ತುಂಬ ಸಪ್ಲೈ ಮಾಡಿದ್ದೀವಿ. ಆ ಅಂಗಡಿ ನಿಮಗೆ ನೋಡ್ಬೋದು. ನಮ್ಮ ರೇಟು ವಾಟ್ಸಪ್ಪಲ್ಲಿ ನೀವು ಕಳಿಸ್ಕೊಡಿ, ನಮ್ಮ ರೇಟ್ ನೋಡಿ ನೀವು, ನಿಮ್ಗೆ ಅರ್ಥ ಆಗುತ್ತೆ ಇದು ನಮ್ಮ ರೇಟ್ಗೂ ಅವ್ರ ರೇಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಅಷ್ಟು ತುಂಬ ಲೋ ಪ್ರಾಫಿಟಲ್ಲಿ, ಕಡಿಮೆ ಪ್ರಾಫಿಟಲ್ಲಿ ಇಟ್ಕೊಂಡು ಈ ಸೀರೆಗಳನ್ನ ನಾವು ಮಾಡೋದ್ರಿಂದ ನಿಮಗೆಲ್ಲ ಅರ್ಥ ಮಾಡ್ಕೊಳ್ತೀರ ಅಂದ್ಕೊಳ್ತೀನಿ. ನೋಡಿ ಇನ್ನೊಂದ್ಸರಿ ಬಂದು ನೋಡಿ ನೀವು, ಈ ಕ್ವಾಲಿಟಿ ನೋಡಿ, ಎಲ್ಲವನ್ನು ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಸೀರೆ ನೋಡಿ ತಗೊಳ್ಳಿ ನೀವು. ತುಂಬ ಚೆನ್ನಾಗಿದೆ ಸೀರೆಗಳು, ಮಾತ್ರ ಭಾಳಷ್ಟು ಚೆನ್ನಾಗಿದೆ ಸೀರೆಗಳು. ಬಂದು ನೀವು ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ತುಂಬ ನೀಟಾಗಿ ಹೊಸದಾಗಿ ಬಂದಿರೋದ್ರಿಂದ ಅವರು ಕೂಡ ನಿಮಗೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ರಿಪ್ಲೈ ಮಾಡಿದ್ರೆ ಹೇಳಿ, ಅವ್ರಿಗೆ ನೀಟಾಗಿ ತೋರಿಸಿ ಅಂತ ತೋರಿಸ್ತಾರೆ. ನಾನು ವಿಡಿಯೋದಲ್ಲಿ ನಿಮಗೆ 2ನೇ ಬಾರಿ ಕೂಡ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನ ಜನ ತುಂಬ ಸಪೋರ್ಟ್ ಮಾಡಿದಿರಿ. ನಮಗೆ ಗೊತ್ತಿದ್ದಿದ್ದ ಕಲರ್ಸ್ ಕೂಡ ಸರ್ ಈ ಥರ ಕಲರ್ಸ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀರಿ ನೀವು. ನಾವು ತುಂಬ ಚೇಂಜಸ್ ಕೂಡ ಆಗಿದ್ದೀವಿ, ತುಂಬ ರೆಸ್ಪಾನ್ಸ್ ಕೂಡ ಮಾಡಿದ್ದೀರಿ ನೀವು ವಿಡಿಯೋದಲ್ಲಿ. ನಿಮಗೋಸ್ಕರನೇ ಆ ಡಿಸ್ಕೌಂಟ್ ಅನ್ನೋ ಪದನೇ ಇಷ್ಟ ಆಗಲ್ಲ ನನಗೆ. ಕೇವಲ ನಮ್ಮ ಗ್ರಾಹಕರಿಗೋಸ್ಕರ ನಮ್ಮಲ್ಲಿರೋ ಸೀರೆಗಳನ್ನ, ಕಡಿಮೆ ರೇಟ್ ಸೀರೆಗಳನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮಲ್ಲಿರೋ ಸ್ವಲ್ಪ ಓಲ್ಡ್ ಸ್ಟಾಕ್ನ ನಾವು ಕ್ಲಿಯರೆನ್ಸ್ ಮಾಡಬೇಕು ಅಂತ ವಿಡಿಯೋ ಮಾಡ್ಬೇಕಾದ್ರೆ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ನಾನು. ನೋಡಿ ಈ ಸೀರೆ ಪವರ್ಲೂಮ್ದಿದೆ, ಈ ಸೀರೆ ಹ್ಯಾಂಡ್ಲೂಮ್ದಿದೆ, ಈ ಸೀರೆ ಯಾವ ಥರ ಇದೆ ಅಂತ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಒಂದೇ ಸಮನೆ ತುಂಬ ಜನ ನೋಡಿರೋದ್ರಿಂದ ನಾವು ಕೇವಲ 50ರಿಂದ 60 ಸೀರೆ ಮಾತ್ರ ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂದಿದ್ದಕ್ಕೆ ಅದು ಸ್ವಲ್ಪ ಜಲ್ದಿ ಸೇಲ್ ಆಯಿತು. ಇನ್ನೂ ಅದರಲ್ಲಿ 10ರಿಂದ 15 ಸೀರೆ ಇನ್ನೂ ಉಳಿದಿದೆ ಆ ಡಿಸ್ಕೌಂಟ್ ಸೀರೆಗಳಲ್ಲಿ. ಯಾರಿಗಾದರೂ ಬೇಕಾದರೆ ಅದನ್ನು ರಿಪ್ಲೈ ಮಾಡ್ತೀನಿ, ಕೊಡ್ತೀನಿ. ಉಳಿದಿರೋ ಸೀರೆಗಳು ಕೂಡ ಅವರಿಗೆಲ್ಲ ಅದನ್ನು ತಲುಪಿಸ್ತೀನಿ. ಅಂಗಡಿಯಲ್ಲಿ ತೋರ್ಸೋಕ್ಕಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣ ಏನಪ್ಪ ಅಂತಂದರೆ, ಅಂಗಡಿಯಲ್ಲಿ ತುಂಬ ಜನ ಇದ್ದರೂ ಫುಲ್ ಬ್ಯುಸಿ ಇರುತ್ತೆ ಸಂಡೇ. ಹಾಗಾಗಿ ಅಂಗಡಿಗೆ ಬಂದಾಗ ಅದನ್ನು ತೋರ್ಸೋಕ್ಕಾಗಲ್ಲ ಅಂತೇಳಿದ್ದೀವಿ. ಕೆಲವರು ಹೋಗಿ ನೋಡಲೇಬೇಕು ಸರ್ ಅಂದ್ರೆಗಿನ ರಿಕ್ವೆಸ್ಟ್ ಮಾಡಿದರೆ ಅಂಗಡಿಗೆ ಅವ್ರನ್ನ ಕರೆಸಿ ಕೂಡ ಅಂಗಡಿಯಲ್ಲಿ ಕೂಡ ತೋರಿಸಿದ್ದೀವಿ. ಈ ಥರ ತುಂಬ ಈ ವ್ಯಾಪಾರನ ತುಂಬ ಕನ್ಸಿಟ್ಕೊಂಡು ಬಂದು ಈ ವ್ಯಾಪಾರ ಮಾಡ್ತಾ ಇದ್ದೀನಿ. ತುಂಬ ಬಿಸ್ನೆಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋ ಮನುಷ್ಯ ನಾನು. ತುಂಬ ದೊಡ್ಡ ಮಟ್ಟಕ್ಕೆ ಇದನ್ನು ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡಿರೋ ಮನುಷ್ಯ. ಹಾಗಾಗಿ ನನಗೆ ನಿಮ್ಮ ಹತ್ರ ಎಲ್ಲ ತುಂಬ ಚೆನ್ನಾಗಿ ನಮ್ಮ ಗ್ರಾಹಕರಿಗೆ ತುಂಬ ಚೆನ್ನಾಗಿ ರಿಪ್ಲೈ ಮಾಡಬೇಕು ಅಂತ ಪ್ರತಿ ಮೆಸೇಜ್ನು ರಿಪ್ಲೈ ಮಾಡ್ತಾನೆ ಇರ್ತೀನಿ. ಯಾವ ಒಂದು ನಿಮಿಷ ಕೂಡ ಲೇಟ್ ಆಗ್ದಂಗೆ ಮಾಡ್ತಾ ಇರ್ತೀನಿ. ಕೆಲವೊಂದು ಸರಿ ನಾನು ಊಟಕ್ಕೆ ಕುಂತಾಗ ಇಲ್ಲರೆ ಏನಾದರೂ ಮಧ್ಯಾಹ್ನ ಊಟಕ್ಕೆ ಕುಂತಾಗ ಮಾತ್ರ ಒಂದು ಅರ್ಧ ಗಂಟೆ ರೆಸ್ಟ್ ಬಿಟ್ಟಿದೆ, ಬಿಟ್ಟರೆ ಪ್ರತಿ ಮೆಸೇಜ್ನು ಹಾಕಿರೋ ಪ್ರತಿ ಮೆಸೇಜ್ಗೂ ರಿಪ್ಲೈ ಮಾಡಿದ್ದೀನಿ. ನೀವು ಬೇರೆ ನಂಬರ್ಗೆ ಟ್ರೈ ಮಾಡೋಕೆ ಹೋಗ್ಬೇಡಿ. 2 ನಂಬರ್ ಇತ್ತು ಅದರಲ್ಲಿ, ನಾವು ಸ್ಕ್ರೀನ್ ಮೇಲೆ ಅದರಲ್ಲಿ 2 ನಂಬರ್ಗೂ ಕನ್ಫ್ಯೂಸ್ ಆಗಿ ಡಬಲ್ ಅಮೌಂಟ್ ಬಂದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ನಂಬರ್ನ ಸ್ವಿಚ್ ಆಫ್ ಮಾಡಿದ್ವಿ ನಾವು. ನಂದು ಇನ್ಮೇಲೆ ನೋಡಿ 581 ಲಾಸ್ಟ್ ನಂಬರ್ 581 ನಂಬರ್ ಇರುತ್ತೆ. ಆ ನಂಬರ್ಗೆ ಫೋನ್ ಮಾಡಿ ಪ್ರತಿ ಮೆಸೇಜ್ಗೂ ರಿಪ್ಲೈ ಕೊಟ್ಟಿದ್ದೀನಿ. ನಾನು ರಾತ್ರಿ 12 ಗಂಟೆಗೆ ಮಾಡಿರೋ ಮೆಸೇಜ್ ಕೂಡ ರಿಪ್ಲೈ ಕೊಟ್ಟಿದ್ದೀನಿ. ನನ್ನ ಮನಸ್ಸಲ್ಲಿ ಏನು ಹೇಳ್ಬೇಕಂತಿತ್ತು ಅದು ಹೇಳಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ. ನೈಕಾರರನ್ನ ಉಳಿಸಿ, ನೈಕಾರರನ್ನ ಬೆಳೆಸಿ. ನಮಸ್ಕಾರ. ನಾನು ಹೇಳಿರೋದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.